right, like you already mentioned, there are few benchmarks in which a platform is like appreciated apart from the commissions ಅಥವಾ other things. So how different is Zerodha? ಅಂದರೆ ಒಂದು ವಿ ಆಲ್ ನೋ ಇಟ್ ಇಸ್ ದ ಲೋಯೆಸ್ಟ್ ಬ್ರೋಕರೇಜ್ ಅನ್ನು ತಗೊಳ್ಳುವಂಥ ಇಂಡಿಯಾದ ಲಾರ್ಜೆಸ್ಟ್ ಇದು. ದಟ್ಸ್ ಯುವರ್ USP and that's how you guys have grown so big. But with time, catching competition and too many things around, ಹೆಂಗೆ ಝೆರೋದಾದು USP ಇವತ್ತವರೆಗೂ ನಮ್ಮನ್ನು ಯಾರೂ ಟಚ್ ಮಾಡೋಕ್ಕಾಗಿಲ್ಲ ಅಂತ ಅನ್ಸ್ಕೊಳ್ಳೋಕ್ಕೆ ಒಳಗಿಂದ ಒಂದಷ್ಟು ವಿಚಾರಗಳಿರಬೇಕಲ್ಲ? ಅಂದರೆ ನೋಡಿ, ನಾವು ಝೆರೋದಾ ಶುರು ಮಾಡಿದಾಗ ಪ್ರೈಸ್ ವಾಸ್ ಅ ಬಿಗ್ ಡಿಫ್ರೆನ್ಷಿಯೇಟಿಂಗ್ ಫ್ಯಾಕ್ಟರ್. ಬ್ರೋಕರೇಜ್ ಬ್ರೋಕರೇಜ್ ನಾವು ಬರೀ ₹20 ಚಾರ್ಜ್ ಮಾಡಿ, ಇಟ್ ವಾಸ್ ಅ unheard of industry in the Indian stock broking industry. Indian stock broking industry almost 90-100 years ಹಿಸ್ಟ್ರಿ ಇದೆ. ಸಡನ್ನಾಗಿ ಇಲ್ಲಿ ಬೆಂಗಳೂರು JP ನಗರ್ನಲ್ಲಿ ಒಂದು ಕಂಪ್ನಿ ಶುರು ಆಗಿ ₹20 ಬ್ರೋಕರೇಜ್. ಸ್ಟಾರ್ಟಿಂಗ್ನಲ್ಲಿ ಯಾರೂ ಸೀರಿಯಸ್ ಆಗೋ ತೊಗೊಂಡಿಲ್ಲ. ಆ್ಯಂಡ್ ಐಡಿಯಾ ಎಲ್ಲಿಂದ ಬಂತು ನಿಮಗೆ? ಇದು ನಮ್ಮ ಫೌಂಡರ್ ನಿತಿನ್ ಕಾಮತ್ ಅವರು ಝೆರೋದಾ ಶುರು ಮಾಡೋಕ್ಕಿಂತ ಮುಂಚೆ ಆಲ್ಮೋಸ್ಟ್ 15 ವರ್ಷದಿಂದ ಹಿ ವಾಸ್ ಆ್ಯಕ್ಟಿವ್ಲಿ ಟ್ರೇಡಿಂಗ್. ಇಂಡಿಯಾನಲ್ಲಿ ಏನಾಗ್ತದೆ, US-ನಲ್ಲಿ ಏನಾಗ್ತದೆ, ಗ್ಲೋಬಲ್ ಮಾರ್ಕೆಟ್ಸ್ನಲ್ಲಿ ಏನಾಗ್ತದೆ, ವಾಸ್ ಫೇರ್ಲಿ ವೆಲ್ ಗ್ಲೂಡ್ ಇನ್. ಆ್ಯಂಡ್ ಆವಾಗ ನಾವು ಝೆರೋದಾ ಶುರು ಮಾಡೋ ಟೈಮ್ನಲ್ಲಿ ಬ್ರೋಕರೇಜಸ್ ವರ್ ರಿಯಲಿ ಹೈ. ಆ್ಯಂಡ್ ಆ್ಯಕ್ಟಿವ್ ಆಗಿ ಯಾರು ಟ್ರೇಡ್ ಮಾಡ್ತಾರೋ ಅವರು ದೇ ವರ್ ನೆವರ್ ಪ್ರಾಫಿಟಬಲ್, ಬಿಕಾಸ್ ಅರ್ಧಕ್ಕರ್ಧ ಕಮಿಷನ್ನೇ ಹೊಟ್ಟೋಗ್ತಿತ್ತು. ಸೊ 2% ವಾಸ್ ದ ಮ್ಯಾಕ್ಸಿಮಮ್, ಬಟ್ 0.75%, 0.8%, 1% ಎಲ್ಲ ಎಲ್ಲ ಇವಾಗ ನೀವು ಒಂದು ಯಾರಾದರೂ ಒಂದು 10 ಲಕ್ಷಕ್ಕೆ ಇನ್ಫೋಸಿಸ್ ಶೇರ್ಸ್ ತೊಗೊಂಡ್ರೆ ಅದರಲ್ಲಿ ನಿಯರ್ಲಿ 1% ನೀವು ಕಮಿಷನ್ ಆಗೇ ಹೋಗೋದು. ಸೊ ಪ್ರಾಫಿಟ್ ಅಲ್ಲ, ನೀವು ಎಷ್ಟು ವ್ಯಾಲ್ಯೂಗೆ ತೊಗೊಂತೀರೋ ಅಷ್ಟು 1% ಹೊರಟೋಗೋದು. ಮತ್ತೆ ಪ್ರಾಫಿಟ್ ಅಲ್ಲಿ ರೆಡೀಮ್ ಮಾಡ್ಬೇಕಾದ್ರೆ ಅದು ಬೇರೆ ಪ್ರಾಫಿಟ್. ಸೊ ನೀವು ಎಷ್ಟು ವ್ಯಾಲ್ಯೂಗೆ ಬೈ ಮಾಡ್ತೀರೋ ಎಷ್ಟು ವ್ಯಾಲ್ಯೂಗೆ ಸೆಲ್ ಮಾಡ್ತೀರೋ ಆ ವ್ಯಾಲ್ಯೂ ಮೇಲೆ ಒಂದು ಪರ್ಸೆಂಟೇಜ್ ಅಂತ ಫಿಕ್ಸ್ ಮಾಡಿ ಅಷ್ಟು ಬ್ರೋಕರೇಜ್ ಹೋಗೋದು. ಎರಡೂ ಇತ್ತು, ಎಂಟ್ರಿ ಆ್ಯಂಡ್ ಎಕ್ಸಿಟ್ ಎರಡೂ ಕಡೆ ಇತ್ತು. ಸೊ ನಾವು ಝೆರೋದಾ ವೆನ್ ವಿ ಸ್ಟಾರ್ಟೆಡ್ ವಿ ಸೆಡ್ ಇರ್ರೆಸ್ಪೆಕ್ಟಿವ್ ಆಫ್ ನೀವು ಹೌ ಮಚ್ ಯು ಬೈ, ನಾವು ಚಾರ್ಜ್ ಮಾಡೋದು ಬರೀ ₹20 ಅಂತ. Wake up to fresh ideas. Repose. ರೈಟ್. ಸೊ ನೀವು 1 ಲಕ್ಷಕ್ಕಾದ ತೊಗೊಳ್ಳಿ ಅಥವಾ 1 ಕೋಟಿಗಾದ ತೊಗೊಳ್ಳಿ, ಇಟ್ ಡಸಂಟ್ ಮ್ಯಾಟರ್, ನೀವು ಕೊಡಬೇಕಾಗಿರೋ ಬ್ರೋಕರೇಜ್ ಬರೀ ₹20 ಅಂತ. ಸೊ ಇಟ್ ವಾಸ್ ಫ್ರಮ್ ಅ ಪ್ರೈಸ್ ಪರ್ಸ್ಪೆಕ್ಟಿವ್ ಇಟ್ ವಾಸ್ ಅ ವೆರಿ ಡ್ರಾಸ್ಟಿಕ್ ಮೂವ್, ರೆವಲ್ಯೂಷನರಿ ಆಗಿತ್ತು, ಡಿಸ್ರಪ್ಟಿವ್. So starting-nalli that was the biggest USP for us. People recognized us for our cheap brokerage. But over time, ಹೆಂಗೆ ಸಸ್ಟೈನ್ ಆದ್ರಿ? There was a big surprisingly this was a problem brewing in the industry. Avaga every active trading groups in the country were talking about high brokerages. But it's just that there was no other alternative. ಬೇರೆ ನಿಮಗೆ ಆಲ್ಟರ್ನೇಟಿವ್ ಬೇಕು ಅಂದ್ರೂ ಇರಲಿಲ್ಲ. ಸೊ ನಾವು ಶುರು ಮಾಡಿದಾಗ ವರ್ಡ್ ಸ್ಪ್ರೆಡ್ ಆಯಿತು ಇನ್ ಟ್ರೇಡಿಂಗ್ ಕಮ್ಯುನಿಟಿ, ಸೇಯಿಂಗ್ ಓಕೆ ಇದು ಯಾರೋ ಒಬ್ಬರು ಬ್ಯಾಂಗ್ಳೂರ್ ಬೇಸ್ಡ್ ಬ್ರೋಕರ್ ಇದ್ದಾರೆ, ಬರೀ ₹20 ಚಾರ್ಜ್ ಮಾಡ್ತಾರೆ. ನಂಬ್ತಿರಲಿಲ್ಲ ಜನರು. ಸೊ ಏನು ಮಾಡೋರು ಜನರು ಅಂದರೆ ಅವ್ರದ್ದು ಸೀರಿಯಸ್ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಒಂದು ಅಕೌಂಟ್ ಇಟ್ಟಿರೋರು, ಆ್ಯಂಡ್ ನಮ್ಮ ಹತ್ರ ಬರೀ ಟೆಸ್ಟ್ ಮಾಡೋಕ್ಕೆ ನೋಡೋಕ್ಕೆ ಅವ್ರು ನಿಜವಾಗ್ಲೂ ₹20 ಚಾರ್ಜ್ ಮಾಡ್ತಿದ್ದಾರೆ. ಕಾಂಟ್ರಾಕ್ಟ್ ನೋಟ್ ಅಂತ ಕೊಡ್ತೀವಿ ನಾವು. ಅಂದರೆ ನೀವು ಇವತ್ತು ಏನೇನು ಟ್ರೇಡಿಂಗ್ ಮಾಡ್ತಿರೋ ಎಂಡ್ ಆಫ್ ದ ಡೇ ಒಂದು ಬಿಲ್ ಥರ ಒಂದು ಕಾಂಟ್ರಾಕ್ಟ್ ನೋಟ್ ಅಂತ ಕೊಡ್ತೀವಿ. ಕಾಂಟ್ರಾಕ್ಟ್ ನೋಟ್ನಲ್ಲಿ ಚೆಕ್ ಮಾಡೋರು ನಿಜವಾಗ್ಲೂ ₹20 ಅಥವಾ ಏನಾದರೂ ಹಿಡನ್ ಚಾರ್ಜಸ್ ಇದೆಯಾ ಅಂತ ಎಲ್ಲ. ಸೊ ಸ್ಲೋಲಿ ಟ್ರಸ್ಟ್ ಫ್ಯಾಕ್ಟರ್ ಶುರು ಆಯಿತು, ಆ್ಯಂಡ್ ಪೀಪಲ್ ಸ್ಟಾರ್ಟೆಡ್ ಟ್ರಸ್ಟಿಂಗ್ ಅಸ್. Correct. Saying that okay, this is a serious brokerage company. They are not a bunch of kids trying to do some random thing sitting in Bangalore anta. First of all, ಬ್ಯಾಂಗ್ಳೂರ್ನಲ್ಲಿ ಬ್ರೋಕಿಂಗ್ ಕಂಪ್ನಿ ಅಂದರೆ ಯಾರು ಸೀರಿಯಸ್ ಆಗಿ ತೊಗೊತಿರಲಿಲ್ಲ. ಬಾಂಬೆನಲ್ಲಿದ್ದರೆ ಒಂದು ಮರ್ಯಾದೆ ನಿಮಗೆ ಬ್ರೋಕಿಂಗ್ ಹೌಸ್ ಅಂದರೆ. ಸೊ ನಾವು ಬ್ಯಾಂಗ್ಳೂರ್ನಲ್ಲಿ ಯಾರಪ್ಪ ಇದು ಅಂತ, ಹೌದು. ಸೊ ಆ್ಯಂಡ್ ಎಷ್ಟೊಂದು ಕಾಂಪಿಟಿಂಗ್ ಕಂಪನೀಸ್ ದೇ ಡಿಂಟ್ ಇವನ್ ಟೇಕ್ ಅಸ್ ಸೀರಿಯಸ್ಲಿ ಇನ್ ದ ಇನಿಷಿಯಲ್ ಡೇಸ್. ಸೊ ಬಟ್ ಒನ್ಸ್ ಪೀಪಲ್ ಸ್ಟಾರ್ಟೆಡ್ ಟ್ರಸ್ಟಿಂಗ್ ಅಸ್, we started attracting more and more clients. We started attracting serious traders in the country, and our bandaga word spread that this person is trading, this group of people are trading anta. So ಒಂದಕ್ಕೊಂದು word spread ಆಗಿ
it helped us grow. And today almost we are custodians of almost 2 lakh, 3 lakh crores of stocks in the stock. So yeah, so assets ಅಷ್ಟು ಇಟ್ಟಿದ್ದಾರೆ clients. So we are custodians of that. So when you say custodian, can you help us understand? ಈಗ ಉದಾಹರಣೆಗೆ ಕೆಲವು ಇದರಲ್ಲೆಲ್ಲ ಲೈಕ್ ಇವಾಗ ಗವರ್ಮೆಂಟ್ ಕರೆನ್ಸಿ ಪ್ರಿಂಟ್ ಮಾಡ್ಬೇಕಂದ್ರೆ ಇಷ್ಟು ಗೋಲ್ಡ್ ಇಟ್ಕೊಂಡೆ ಆಸ್ ರಿಸರ್ವ್ ಯು ಹ್ಯಾವ್ ಟು ಇದಂತ. ಬಟ್ ವಾಟ್ ಹ್ಯಾಪನ್ಸ್ ವೆನ್ ಇಟ್ ಕಮ್ಸ್ ಟು ಈ ಸ್ಟಾಕ್ಸ್ ಕಸ್ಟೋಡಿಯನ್ಶಿಪ್ ಅಂದ್ರೆ ವಾಟ್ ಇಸ್ ದ ಪ್ರಾಸೆಸ್? ಇವಾಗ ನಾನು ಇವಾಗ ಒಂದು 10,000 ರೂಪಾಯಿಗೆ ಒಂದು ಸ್ಟಾಕ್ ತೊಗೊತೀನಿ ಅಂದ್ಕೊಳ್ಳಿ. ಆ ಸ್ಟಾಕ್ಸ್ ನಮಗೆ ಎಲೆಕ್ಟ್ರಾನಿಕ್ ಮುಖಾಂತರ ಡಿಮ್ಯಾಟ್ ಅಂತ ಹೇಳ್ತಾರೆ. ಕರೆಕ್ಟ್. ಸೊ ನಂದು ಡಿಮ್ಯಾಟ್ ಅಕೌಂಟ್ನಲ್ಲಿ ಸ್ಟಾಕ್ಸ್ ಇರುತ್ತೆ. ಸೊ ನೀವು ಇವಾಗ ಸ್ಟಾಕ್ಸ್ ತೊಗೊಬೇಕು ಅಂದರೆ ಯು ಹ್ಯಾವ್ ಟು ಪಂಚ್ ಇನ್ ಅನ್ ಆರ್ಡರ್. ಸ್ಟಾಕ್ ಮಾರ್ಕೆಟ್ನಲ್ಲಿ ನನಗಿವತ್ತು 10,000 ಶೇರ್ಸ್ ಬೇಕು ಅಂತ. ಸೊ ಆರ್ಡರ್ ಪಂಚ್ ಮಾಡೋದು ನೀವು ಬ್ರೋಕರ್ ಕೊಡೋ ಬ್ರೋಕಿಂಗ್ ಟರ್ಮಿನಲ್ನಲ್ಲಿ. ಮೊಬೈಲ್ ಆ್ಯಪ್ ಇದೆ, ಸೊ ಆರ್ ಲ್ಯಾಪ್ಟಾಪ್ನಲ್ಲಿ ಯು ಕ್ಯಾನ್ ಲಾಗಿನ್. ನೀವು ಬ್ರೋಕರ್ ಏನು ಆ್ಯಪ್ ಕೊಡ್ತಾರೋ, ಲಾಗಿನ್ ಕೊಡ್ತೀರೋ, ಅದರಿಂದ ಲಾಗಿನ್ ಆಗಿ ಯು ಪಂಚ್ ಇನ್ ಅನ್ ಆರ್ಡರ್, ಯು ಬೈ ದೋ ಶೇರ್ಸ್. ಆ ಶೇರ್ಸ್ ನಿಮಗೆ ಇಟ್ ಸಿಟ್ಸ್ ಇನ್ ಯೋರ್ ಡಿಮ್ಯಾಟ್ ಅಕೌಂಟ್ ಆ್ಯಂಡ್ ಆಲ್ ದೋಸ್ ಡಿಮ್ಯಾಟ್ ಅಕೌಂಟ್ಸ್ ಆರ್ ಹೆಲ್ಡ್ ವಿತ್ ಇದರ್ CDSL ಅಂತ ಒಂದು ಕಂಪ್ನಿ ಇದೆ, ಆರ್ NSDL ಅಂತ ಒಂದು ಕಂಪ್ನಿ ಇದೆ. ಇಂಡಿಯಾನಲ್ಲಿ 2 ಕಂಪ್ನಿ ಇರೋದು. ದೇ ಆರ್ ದಿ ಕಸ್ಟೋಡಿಯನ್ಸ್, ಸೆಂಟ್ರಲ್ ಡೆಪಾಸಿಟ್ರಿ ಕಂಪ್ನಿ ಲಿಮಿಟೆಡ್ ಅಂತ. ಸೊ ದೀಸ್ Demat accounts are held there. So and we are a conduit for you to buy those shares, put it in the Demat, sell ಮಾಡಬೇಕಂದ್ರೆ ಅಲ್ಲಿಂದ ನಮ್ಮ ಮಧ್ಯವರ್ತಿ. ಸೊ ಮಾರ್ಕೆಟ್ ಇಂಟರ್ಮೀಡಿಯರಿ ಅಂತ ಹೇಳ್ಬೋದು. ಸೊ ನಾನು ವೆನ್ ಐ ಸೆಡ್ ವಿ ಆರ್ ಕಸ್ಟೋಡಿಯನ್ಸ್, ನಮ್ಮ ಕ್ಲೈಂಟ್ಸ್ they've bought so many lakhs worth of shares and kept it in their Demat accounts through us. So we are the conduit for that. Correct. So illi there is this is all digitally connected. But hardcore it's like ishtu funds adanal market ಅಲ್ಲಿ ಅವೈಲೇಬಲ್ ಇದೆ ಅಂದ್ರೆ what is the proof of the money actually being there? ನೀವು CDSL ಡೈರೆಕ್ಟಾಗಿ ಲಾಗಿನ್ ಮಾಡಿ ಯು ಕ್ಯಾನ್ ಚೆಕ್ ಯುವರ್ ಹೋಲ್ಡಿಂಗ್ಸ್. ಸೊ ಅಫ್ಕೋರ್ಸ್ ನಾವು ವಿ ಆಲ್ಸೋ ಪ್ರೊವೈಡ್, ಆಲ್ ಬ್ರೋಕರ್ಸ್ ಪ್ರೊವೈಡ್ ಅನ್ ಇಂಟರ್ಫೇಸ್ ಥ್ರೂ ವಿಚ್ ಯು ಕ್ಯಾನ್ ಚೆಕ್ ಯುವರ್ ಹೋಲ್ಡಿಂಗ್ಸ್. So it's like so much of money being invested in the market only, that is ಹೌದು. ಇವಾಗ ನಾನು ಲೆಟ್ ಮಿ ಆಸ್ಕ್, ನಿಮ್ಗೆ ಇವಾಗ ನಿಮ್ಮ ಬ್ಯಾಂಕ್ನಲ್ಲಿ ಇವಾಗ ಒಂದಷ್ಟು ದುಡ್ಡು ಇರುತ್ತೆ ಅಂದ್ಕೊಳ್ಳಿ, ಪ್ರೂಫ್ ಏನು ಅದಕ್ಕೆ ಅಲ್ಲಿ ನಿಜವಾಗ್ಲೂ ಇದೆ ಅಂತ. ಸೊ ನೀವು ಆ್ಯಪ್ ಮೂಲಕ ನೋಡಿ ಓಕೆ ಇಷ್ಟು ದುಡ್ಡಿದೆ, ನಿಮಗೆ ಬೇಕಾದಾಗ ಇಟ್ ಈಸ್ ಅವೈಲಬಲ್ ಟು ಯು. ಅದಕ್ಕೆ ಆ್ಯಡ್ ಮಾಡಬೇಕಂದ್ರೆ ಮಾಡ್ಬೋದು, ಅದರಿಂದ ವಿಡ್ರಾ ಮಾಡಬೇಕು. ಇಟ್ಸ್ ದ ಸೇಮ್ ವೇ. ಇವಾಗ ನಿಮಗೆ ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ 100 ಶೇರ್ಸ್ ಇದೆ ಅಂದರೆ what is the proof andre? It is there. If you want to buy it, if you want to sell it right now, you can do it. It's available to you. It is your share. Nobody is a owner of that except you. So got it. So it's I just ನಾನು ಸ್ವಲ್ಪ ಕ್ಯೂರಿಯಸ್ ಆಗಿದೆ ಟು ಸಿ ದ ಬ್ಯಾಕ್ ಎಂಡ್. ಇದು ಏನಾಗುತ್ತೆ, ಲೈಕ್ ಹೌ ಐ ಸೆಡ್, ಈಗ ಒಂದು ಕರೆನ್ಸಿ ಪ್ರಿಂಟ್ ಮಾಡ್ಬೇಕಂದ್ರೆ ವಿತೌಟ್ ಹ್ಯಾವಿಂಗ್ ಅ ಗೋಲ್ಡ್ ರಿಸರ್ವ್ ಯು ಕಾಂಟ್ ಪ್ರಿಂಟ್ ದ ಕರೆನ್ಸಿ, ರೈಟ್? ಅದೇ ತರ ಸ್ಟಾಕಿಂಗ್ ಇಟ್ಸ್ ಆಲ್ ಅಬೌಟ್ ರೇಸಿಂಗ್ ಮನಿ, ಟು ರೇಸ್, ಕ್ರಿಯೇಟಿಂಗ್ ಅ ವ್ಯಾಲ್ಯೂ. ಲೈಕ್ 100 ರೂಪೀಸ್ಗೆ ಒಂದು ಕಂಪ್ನಿನ ನೀವು IPO ಕರೀತಾ ಇದ್ದಾರೆ ಅಂದರೆ ಆ ವ್ಯಾಲ್ಯೂಗೆ ಪೀಪಲ್ ಆರ್ ಬೈಯಿಂಗ್ ಇನ್ ಟು ದಟ್ ವ್ಯಾಲ್ಯೂ ಆ್ಯಂಡ್ ದೇರ್ ದ ಮನಿ ಕಮ್ಸ್, ದ ಪೂಲ್ ಗೆಟ್ಸ್ ರೊಟೇಟೆಡ್. ಬಟ್ ಓನ್ಲಿ ಡಿಫ್ರೆನ್ಸ್ ಇಸ್ ಇಲ್ಲಿ ವ್ಯಾಲ್ಯೂ ಬಂದು ಜನರ ಪರ್ಸೆಪ್ಷನ್ನ. ಸೊ ಅದೇ ಇವಾಗ ನನ್ನ ಪ್ರಕಾರ ಏಷ್ಯನ್ ಪೇಂಟ್ಸ್ ಆರ್ ಲೆಟ್ಸ್ ಎ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ 2,000 ರೂಪೀಸ್ ಸ್ಟಾಕ್ ಪ್ರೈಸ್ ಅಂತ ನಾನು ಇಟ್ಸ್ ಅ ಫೇರ್ಲಿ ವ್ಯಾಲ್ಯೂಡ್ ಕಂಪನಿ ಅಂತ ಅನ್ಕೊತೀನಿ. ನೀವು ಬಂದು ಇಲ್ಲ ದಟ್ ಕಂಪ್ನಿ ಹ್ಯಾಸ್ ಅ ಲಾಟ್ ಮೋರ್ ಗ್ರೋತ್, ನನ್ನ ಪ್ರಕಾರ ಅಟ್ಲೀಸ್ಟ್ ಒಂದು 3,000 ರೂಪೀಸ್ ಇರಬೇಕು ಅಂತ ನೀವು ಅನ್ಕೊತೀರ. ಸೊ ನಾನು ಕೊಂಡ್ಕೊಳಲ್ಲ, ಆದರೆ ನಿಮಗೆ 2,000 ಸಡನ್ಲಿ ಬಿಕಮ್ಸ್ ಚೀಪ್, ಸೊ ನೀವು ತೊಗೊತಿರ್ತೀರ ಅದನ್ನು. ಸೊ ಡಿಫ್ರೆಂಟ್ ಒಪಿನಿಯನ್ಸ್ ಇಸ್ ವಾಟ್ ಮೇಕ್ಸ್ ಸ್ಟಾಕ್ ಮಾರ್ಕೆಟ್ಸ್. ಆ್ಯಂಡ್ that's gambling. That's ಗ್ಯಾಮ್ಲಿಂಗ್ ಅಂತ ಹೇಳೋಕ್ಕಾಗಲ್ಲ. ಸೊ ನೀವು ಇವಾಗ ನಾನು ಇಫ್ ಐ ಸೇ ಮಹೀಂದ್ರ, ಅಂದರೆ ಗ್ಯಾಮ್ಲಿಂಗ್ ಆಫ್ ಎಮೋಷನ್ಸ್, like somebody is saying that is high, somebody is saying this is low. ಇಲ್ಲ ಅಂದರೆ ನೀವು ಇವಾಗ ನೋಡಿ ಒಂದು ಥೀಸಿಸ್ ಅಂತ ಡೆವಲಪ್ ಮಾಡಬೇಕು. ನನಗೆ ಯಾಕೆ ಇವಾಗ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಐಮ್ ಜಸ್ಟ್ ಕೋಟಿಂಗ್ ಮಹೀಂದ್ರಾ ಆಸ್ ಅ ಎಕ್ಸಾಂಪಲ್, ಯಾರು ಅದನ್ನು ಸೀರಿಯಸ್ ಆಗಿ ತೊಗೊಳ್ಬಾರ್ದು. ಸೊ ಇನ್ಫ್ಯಾಕ್ಟ್ ಆಲ್ ದ ಸ್ಟಾಕ್ ನೇಮ್ಸ್ ದಟ್ ಐವ್ ಮೆನ್ಷನ್ಡ್ ಆರ್ ಆಲ್ ಜಸ್ಟ್ ಫಾರ್ ಕಾನ್ವರ್ಸೇಷನ್ ಪರ್ಪಸಸ್. ಸೊ ಇವಾಗ ಮಹೀಂದ್ರಾ ಇಸ್ ಅ ಸ್ಟಾಕ್ ವರ್ತ್ ಲೆಟ್ಸ್ ಸೇ 3,000 ರೂಪೀಸ್ ಅಂತ ನಿಮಗೊಂದು ಒಪಿನಿಯನ್ ಡೆವಲಪ್ ಆಗುತ್ತೆ. ನಾವು ಯು ಹ್ಯಾವ್ ಟು ಫಿಗರ್ ಔಟ್ ಹೌ ಯು ಡೆವಲಪ್ ದಟ್ ಒಪಿನಿಯನ್. ಇವಾಗ ನಾನು ಕಂಪ್ನಿ ಬ್ಯಾಲೆನ್ಸ್ ಶೀಟ್ ನೋಡಿರ್ಬೋದು, ಅದ್ರ P&L ನೋಡಿರ್ಬೋದು, ಕ್ಯಾಶ್ ಫ್ಲೋಸ್ ನೋಡಿರ್ಬೋದು,
ಆ್ಯಂಡ್ ಆ್ಯಕ್ಚುಲಾಗಿ ಮಾರ್ಕೆಟ್ ಆಪರ್ಚುನಿಟಿ ಏನಿದೆ ಅಂತ ಅನಲೈಸ್ ಮಾಡ್ಬೋದು. ಸೊ ಇವನ್ನೆಲ್ಲ ಒಟ್ಟು ಕೂತ್ಕೊಂಡು ಐ ಅನಲೈಸ್ ಆ್ಯಂಡ್ ಸೇ ಈ ಪೇಸ್ನಲ್ಲಿ ಇವ್ರು ಹಿಂಗೆ ಡೆವಲಪ್ ಆಗ್ತಿದ್ರೆ ನೆಕ್ಸ್ಟ್ ಇಯರ್ ಇವ್ರ ರೆವೆನ್ಯೂಸ್ ಡಬಲ್ ಆಗುತ್ತೆ. ಸೊ ರೆವೆನ್ಯೂಸ್ ಡಬಲ್ ಆಯಿತು ಅಂದರೆ ಸ್ಟಾಕ್ ಪ್ರೈಸ್ ಅಟ್ಲೀಸ್ಟ್ ಇನ್ನೊಂದು 50% ಜಾಸ್ತಿ ಆಗಬೇಕು. ಸೊ ಇವತ್ತು 2,000 ರೂಪಾಯಿ ಇದೆ, ಸೊ ಇನ್ನೂ 1,000 ರೂಪಾಯಿ ಜಾಸ್ತಿ ಆಗುತ್ತೆ ಸ್ಟಾಕ್ ಪ್ರೈಸ್ ಅಂತ ಒಂದು ಥೀಸಿಸ್ ಡೆವಲಪ್ ಮಾಡ್ಕೊಬೇಕು. ಬ್ಯಾಕ್ಗ್ರೌಂಡ್ ಆ್ಯಂಡ್ ದ ಪರ್ಸೆಪ್ಷನ್ and the history again, which will ನೀವು ಅದನ್ನು ಸುಮಾರಷ್ಟು ಡೀಟೇಲ್ಡ್ ಆಗಿ ಅನಲೈಸ್ ಮಾಡಿ we can arrive at what is a reasonable price for this stock. ಇವಾಗ 3,000 ರೂಪಾಯಿ is a reasonable price for a stock, ಬಟ್ ಇವತ್ತು 2,000 ರೂಪಾಯಿಗೆ ನಡೀತಾ ಇದೆ. ಸೊ ದೇರ್ ಫೋರ್ ದೇರ್ ಇಸ್ ಸ್ಕೋಪ್ ಫಾರ್ 50% ಗ್ರೋತ್. ಅದಕ್ಕೆ ನಾನು ಇವತ್ತು ಈ ಸ್ಟಾಕ್ನ ಕೊಂಡ್ಕೊತೀನಿ ಅಂತ ನೀವು ಡೆವಲಪ್ ಮಾಡಿ ಈ ಲೈನ್ ಆಫ್ ಥಾಟ್ನಲ್ಲಿ ನೀವು ಥಾಟ್ಸ್ ಡೆವಲಪ್ ಆಯಿತು ಅಂದರೆ ಯು ಆರ್ ನಾಟ್ ಗ್ಯಾಮ್ಲಿಂಗ್, ಯು ಆರ್ ಅನ್ ಇನ್ವೆಸ್ಟರ್. ಯು ಆರ್ ಆ್ಯಕ್ಚುಲಿ ರ್ಯಾಷನಲ್. ಇವತ್ತು ನಾನು ಅಲ್ಲೆಲ್ಲೋ ಪಾನಿಪುರಿ ತಿಂದು ಅವ್ನು ಪಾನಿಪುರಿ ಒಂದು ಮಾಡೋಣ, ನೀನು ಮಹೀಂದ್ರ ತಗೋ, ಅದು ಗ್ಯಾರಂಟಿ 4,000 ರೂಪಾಯಿ ಆಗುತ್ತೆ ಅಂತ ಕೇಳಿ ನೀವು ಬಂದು ಮಹೀಂದ್ರ ತೊಗೊಂಡ್ರೆ ಅದು ನೀವು ಗ್ಯಾಮ್ಲಿಂಗ್ ಮಾಡ್ತಿರೋದು. ಸೊ ಸಾರಿ, ಐ ಜಸ್ಟ್ ಸೆಡ್ ಪಾನಿಪುರಿ, ಇಟ್ ಕುಡ್ ಬಿ ಎನಿವನ್, ರೈಟ್? ಸೊ ಇಟ್ ಕುಡ್ ಬಿ ಎನಿವನ್. ಸುಮ್ಮನೆ ನೀವು ಯಾರ್ದೋ ಏನೋ ಮಾತು ಕೇಳಿ ಯು ಆರ್ ಬ್ಲೈಂಡ್ಲಿ ಪುಟ್ಟಿಂಗ್ ಯುವರ್ ಮನಿ ಬೇಸಿಸ್ ಸಂಬಡೀಸ್ ಒಪಿನಿಯನ್, ದೆನ್ ದಟ್ಸ್ ಅ ಗ್ಯಾಂಬಲ್. ದೇರ್ ಇಸ್ ಬಿಕಾಸ್ ನಿಮಗೆ ರ್ಯಾಷನಲ್ ಥಾಟೇ ಇಲ್ಲ. ಸೊ ನೀವು ಸ್ಟಾಕ್ಸ್ನಲ್ಲಿ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಇಷ್ಟು ಮಟ್ಟ ಅನಾಲಿಸಿಸ್ ಮಾಡೋ ಕೇಪಬಿಲಿಟಿ ಇತ್ತು ಅಂದರೆ ನೀವು ಮಾಡಬೇಕು. ಇಲ್ಲ ಅಂದರೆ ನೀವು ಯು ಆರ್ ಬೆಟರ್ ಆಫ್ ವಿತ್ ಮ್ಯೂಚುವಲ್ ಫಂಡ್ಸ್. ಬಿಕಾಸ್ ಮ್ಯೂಚುವಲ್ ಫಂಡ್ನಲ್ಲಿ there is a professional fund manager who's getting paid every day, every month to do this analysis for you. ಕರೆಕ್ಟ್. ಸೊ ಅವರು ಅಂದ್ರೆ ಬೆಂಗಳೂರಲ್ಲಿ ಗಾಡಿ ಓಡ್ಸಕ್ ಬಂದಿಲ್ಲ ಅಂದ್ರೆ ನೀವು ಕ್ಯಾಬ್ ತಗೊಳ್ಳಿ, ಅವ್ರು ನಿಮ್ಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ. ಕ್ಯಾಬ್ ಬಿಕಮ್ಸ್ ಎ ಮ್ಯೂಚುವಲ್ ಫಂಡ್. ಆರ್ ಇಫ್ ಯು ಆರ್ ಡ್ರೈವಿಂಗ್ ದ ಕಾರ್ ಯುವರ್ ಸೆಲ್ಫ್, ದೆನ್ ಯು ಆರ್ ಇನ್ ದ ಟ್ರೇಡಿಂಗ್. ಇದು ಡೈರೆಕ್ಟ್ ಆ ಸ್ಟ್ರೆಸ್ ನೀವೇ ತಗೊಳ್ಳಿ ಆಮೇಲೆ. ಇಂಟ್ರೆಸ್ಟಿಂಗ್. ಸೊ ನಾವು ದ ಮೋಟಿವೇಶನ್ ಗೊತ್ತಾಯ್ತು. ವಾಟ್ ಇಸ್ ದಿಸ್ ನೇಮ್ ಝೆರೋದಾ ಅಂತ ಹೆಸರು ಆ್ಯಕ್ಚುಲಿ ನಾನು ಐ ಟೋಲ್ಡ್ ಯು ಅಬೌಟ್ ದ ಸಿಚುವೇಶನ್ ವೆನ್ ವಿ ಸ್ಟಾರ್ಟೆಡ್ ಝೆರೋದಾ. ಅಲ್ಲ, ಬ್ರೋಕರೇಜಸ್ ತುಂಬ ಇತ್ತು ಆ್ಯಂಡ್ ಎಲ್ಲರೂ ಪರ್ಸೆಂಟೇಜ್ ಕಮಿಷನ್ ಚಾರ್ಜ್ ಮಾಡ್ತಿದ್ರು. ಟ್ರೇಡರ್ಸ್ಗೆ ದಟ್ ವಾಸ್ ಅ ರಿಯಲ್ ಬ್ಯಾರಿಯರ್. ಬ್ರೋಕರೇಜಸ್ ಎಷ್ಟು ಹೈ ಆಗಿತ್ತು ಅಂದರೆ ಅವ್ರ ಪ್ರಾಫಿಟಬಿಲಿಟಿಗೆ ಅದೊಂದು ಬ್ಯಾರಿಯರ್ ಥರ ಆಗಿತ್ತು. ಸೊ ನಾವು ದ ನೇಮ್ ಝೆರೋದಾ ಮೀನ್ಸ್ ಝೀರೋ, ವಿಚ್ ಇಸ್ ZERO ಇನ್ ಇಂಗ್ಲೀಷ್, ಏನೂ ಇಲ್ಲ. ರೋದಾ ಸ್ಯಾನ್ಸ್ಕ್ರಿಟ್ನಲ್ಲಿ ಬಂದು ಬ್ಯಾರಿಯರ್ ಅಂತ. ಸೊ ಝೆರೋದಾ ಇಸ್ ಝೀರೋ ಬ್ಯಾರಿಯರ್.